ಕಾರ್ಕಳದ ಗೊಮಟೇಶ್ವರ ಬೆಟ್ಟದ ಮೇಲಿರುವಂತಹ ಏಕಶಿಲಾ ವಿಗ್ರಹ ಗೊಮಟೇಶ್ವರನಿಗೆ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕ 2027 ಫೆಬ್ರವರಿ 18ರಿಂದ 28ರ ತನಕ ನಡೆಯಲಿದೆ ಎಂದು ಕಾರ್ಕಳ ಭಗವಾನ್ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಸಮಿತಿ ಘೋಷಿಸಿದೆ. ಕಾರ್ಕಳ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಸಮಿತಿ ವತಿಯಿಂದ ದಾನಶಾಲಿ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ರವಿವಾರ ಮಹಾಮಸ್ತಕಾಭಿಷೇಕ ಕಾರ್ಯಾಲಯ ಉದ್ಘಾಟನೆ ಹಾಗೂ ಘೋಷಣೆ ಕಾರ್ಯಕ್ರಮ ನಡೆಯಿತು. ಜೈನ ಮಠದ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ವರಿಯ ಸ್ವಾಮೀಜಿ ಆಶೀರ್ವಾದನ ನೀಡಿ ಮಹಾಮಸ್ತಕಾಭಿಷೇಕ ಧಾರ್ಮಿಕ ವಿಧಿವಿಧಾನದ ಜೊತೆಗೆ ಜಗತ್ತಿಗೆ ಒಳಿತಾಗಲಿ ಎನ್ನುವ ವಿಶಾಲ ದೃಷ್ಟಿಕೋನದ ಮಹೋತ್ಸವ, ಶಾಂತಿ ಮತ್ತು ಅಹಿಂಸೆ ಸಂದೇಶ ಸಾರುವ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕವು ವಿಶ್ವಕ್ಕೆ ಶಾಂತಿಯನ್ನು ನೀಡಲಿ ಎಂದು ಹಾರೈಸಿದರು. ಮಹಾಮಸ್ತಕಾಭಿಷೇಕ ಸಮಿತಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಮಾತನಾಡಿ, ಇನ್ನು 305 ದಿನಗಳು ಬಾಕಿ ಇದೆ. ಐತಿಹಾಸಿಕ ಗಳಿಗೆಯನ್ನು ಸ್ಮರಣೀಯವಾಗಿಸಲು ನಾವೆಲ್ಲರೂ ಒಗ್ಗಟ್ಟಿನಿಂದ ನಿರ್ಮಿಸಬೇಕಾಗಿದೆ ಎಂದು ಹೇಳಿದರು. ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್ ಮಾತನಾಡಿ, 21ನೇ ಶತಮಾನದಲ್ಲಿ ವೇಣೂರು ಧರ್ಮಸ್ಥಳ ಹಾಗೂ ಕಾರ್ಕಳದ ಗೊಮಟೇಶ್ವರನ ಮಹಾಮಸ್ತಕಾಭಿಷೇಕವನ್ನ ಕಣ್ತುಂಬಿಕೊಳ್ಳುವ ಅವಕಾಶ ನಮ್ಮ ಪುಣ್ಯ ಎಂದು ಹೇಳಿದರು. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಮಹಾಮಸ್ತಕಾಭಿಷೇಕವು ನಮ್ಮ ರಾಷ್ಟ್ರೀಯ ಹಬ್ಬದಂತೆ ಆಚರಿಸಬೇಕು. ಕೇಂದ್ರ ಸರ್ಕಾರದಿಂದ ಕಾರ್ಕಳಕ್ಕೆ ಬೇಕಾದ ಎಲ್ಲ ಸಹಕಾರ ನೀಡಲು ಪ್ರಯತ್ನಿಸಲಾಗುತ್ತದೆ ಎಂದು ಹೇಳಿದರು. ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಅಲ್ವಾ ಮಾತನಾಡಿ, ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ನಡೆಯುವ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮಕ್ಕೆ ಆಳ್ವಾಸ್ ಸಂಸ್ಥೆ ಸಂಪೂರ್ಣ ಸಹಕಾರ ನೀಡಲಿಕ್ಕಿದೆ ಎಂದು ಹೇಳಿದರು. ಅದಾನಿ ಗ್ರೂಪ್ನ ಕಿಶೋರ್ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಸಂಪೂರ್ಣ ಸಹಕಾರದ ಭರವಸೆಯನ್ನ ನೀಡಿದರು. ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಮಾತನಾಡಿ, ಮಹಾಮಸ್ತಕಾಭಿಷೇಕಕ್ಕೆ ಜಿಲ್ಲಾಡಳಿತದ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಸರ್ಕಾರದ ಅನುದಾನಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುತ್ತದೆ. ಮೂಲಸೌಕರ್ಯ ಅಭಿವೃದ್ಧಿ ಸಹಿತ ವಿವಿಧ ಕೆಲಸಗಳಿಗೆ ಎಲ್ಲ ಇಲಾಖೆಗಳು ಸಮನ್ವಯದೊಂದಿಗೆ ಸಹಕರಿಸಲಾಗುತ್ತದೆ ಎಂದು ಹೇಳಿದರು. ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರತೀಕ್ ಬಾಯಲ್, ಹೆಚ್ಚುವರಿ ಎಸ್ಪಿ ಸುಧಾಕರ್ ನಾಯಕ್, ಸಮಿತಿ ಪ್ರಮುಖರಾದ ಯುವರಾಜ್ ಜೈನ್, ಅಳದಂಗಡಿ ಪದ್ಮಪ್ರಸಾದ್ ಜಿಲ್ಲಾ, ವೈ ಸೂರಜ್ ಕುಮಾರ್, ಜೀವಂದರ ಉಳ್ಳಾಲ್, ದಾರಣೇಂದ್ರ ಕಳಸ, ಗುಣಪಾಲ್ ಜೈನ್, ಪರಂತ ರಾಜಪೋವ್ನಿ, ಸಿಎ ಪ್ರಭಾತ್ ಕುಮಾರ್, ಸುನಿಲ್ ಕುಮಾರ್, ಮಹಾವೀರ ಹೆಗ್ಡೆ ಮುಡೂರು, ರತ್ನಾಕರ ಅರಸು ಪಡುಬಿದ್ರೆ, ಎಸ್ಡಿಸಿ ಬ್ಯಾಂಕ್ ನಿರ್ದೇಶಕರಾದ ಶಶಿಕುಮಾರ್, ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಮತ್ತಿತರರು ಉಪಸ್ಥಿತರಿದ್ದು ಪುಷ್ಪರಾಜ ಸ್ವಾಗತಿಸಿ ಮೋಹನ್ ಪಡಿವಾಳ್ ವಂದಿಸಿ ಅಜಿತ್ ಕೊಕ್ರಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಯಾಕಂತ ಹೇಳಿದ್ರೆ ಮಹಾಪುರುಷರು ದೇಶಕ್ಕೆ ನೀಡಿದಂಥ ಕೊಡುಗೆ ಬಂಗಾರದ ಮೂರ್ತಿ ಮಾಡಿ ಸ್ಥಾಪನೆ ಮಾಡಿ ಅವರನ್ನು ಪೂಜೆ ಮಾಡಿದ್ರು ಕೂಡ ಅವರ ಒಂದು ಏನು ಉಪಕಾರ ಇದೆ ಅದನ್ನು ನಾವು ಪೂರ್ತಿ ಮಾಡಲಿಕ್ಕೆ ಸಾಧ್ಯ. ಮನೆಯಲ್ಲಿ ಸದಾ ಬೆಳ್ಳಿ ದೀಪ ಉರಿಲಿ ಅನ್ನುವಂಥ ದೃಷ್ಟಿಯಿಂದ ಬೆಳ್ಳಿ ದೀಪ ಕೊಡು, ಮುಂದೆ ನಿಮಗೆ ಬಂಗಾರ ಕೊಡುವ ಅವಕಾಶ ಭಗವಂತರು ಮಾಡಿಕೊಡ್ತಾರೆ. ಯಾಕೆ ಹೇಳಿದ್ರೆ ನಾನು ಮಾತ್ರ ಬೆಳೆಯುವುದಲ್ಲ, ಎಲ್ಲರೂ ಬೆಳಿಬೇಕು, ನಮ್ಮ ಶತ್ರುಗಳು ಬೆಳಿಬೇಕು, ಸಮಾಜ ಬೆಳಿಬೇಕು, ಆಗ ಸಮಾಜ ಒಳ್ಳೆಯ ಸಮಾಜ ಮೂಡಿ ಬರ್ತದೆ ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿದ್ದೀನಿ. ನಾನು ಕೂಡ ಬಹಳ ಸುಖದಲ್ಲಿ ಹುಟ್ಟಿದವನಲ್ಲ. ಎಲ್ಲ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೇನೆ, ಇನ್ನೊಂದರಲ್ಲಿ ಕೆಲಸ ಮಾಡಿದ್ದೇನೆ, ಸಿಡಿಯೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೇನೆ, ಎಲ್ಲ ಕಡೆ ಕೆಲಸ ಮಾಡಿ ಬಂದು ಈಗ ನಂದೇ ಆದ ಉದ್ಯೋಗವನ್ನು ಮಾಡ್ತಾ ಇದ್ದೀನಿ. ದೇವರು ಆಶೀರ್ವಾದ ಮಾಡಿದರೆ ಅಹಂಕಾರ ಮಾಡ್ತಾರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾಡೋದಿಲ್ಲ. ಇವತ್ತು ಒಳ್ಳೆ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಭಾಗವಹಿಸಿದ್ದೇನೆ, ಸಂತೋಷ. ಕಳೆದ ಸಲದ 2015ನೇ ಮತಕ್ಷೇತ್ರದಲ್ಲಿ ನನಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿನಯ್ ಸರ್ಕೆ ಅವರಿದ್ದರು, ಈಚೆಯಾಗಿ ವಿಶಾಲ್ ಅವರಿದ್ದರು, ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಈ ಸರ್ತಿ ಕೂಡ ನಮ್ಮ ಡಿಸಿ ಅವರು ಬಂದು ಮೊದಲನೇ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಂಪೂರ್ಣ 305 ದಿವಸಗಳ ಕಾಲ ನಿಮ್ಮ ಸಹಕಾರ ಇಡೀ ಎಲ್ಲ ಇಲಾಖೆಯ ಸರ್ಕಾರದ ಎಲ್ಲ ಇಲಾಖೆಯ ಸಹಕಾರ ನಮಗೆ ಬೇಕು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು